ಕಳೆದ 21 ದಿನಗಳಿಂದ ಗೆಜ್ಜಲಿಗೆರೆ ಗ್ರಾಮ ಪಂಚಾಯಿತಿಯನ್ನ ಹಾಗೆ ಜೊತೆಯಲ್ಲಿ ಸೇರಿಸಿರುವಂಥ ಇನ್ನಿತರೆ 3 ಪಂಚಾಯಿತಿಗಳನ್ನು ನಗರಸಭೆಯಿಂದ ಕೈ ಬಿಡೋ ಹಾಗೆ ಸ್ಥಳೀಯ ಶಾಸಕರಾದ ಉದಯರವರಿಗೆ ಒತ್ತಾಯ ಮಾಡುವ, ಸರ್ಕಾರಕ್ಕೆ ಈ ವಿಷಯವನ್ನ ಗಮನಕ್ಕೆ ತರುವ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡು ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಈ ದೇಶವನ್ನ ಪ್ರಥಮ ಬಾರಿಗೆ ಆಳಿದಂತ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಸಿದ್ಧಾಂತ ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳು ಸುಂದರವಾಗಿ ಸಂತೋಷವಾಗಿ ಜೀವನ ಮಾಡಬೇಕು, ಸಮೃದ್ಧವಾಗಿರಬೇಕು, ದೇಶ ಸಮೃದ್ಧವಾಗುತ್ತೆ ಎನ್ನುವ ಸಿದ್ಧಾಂತದ ಮೇಲೆ ಉಂಟಾಗಿತ್ತು. ಅದೇ ಸರ್ಕಾರದ ಪ್ರಧಾನಿಗಳಾದ ರಾಜೀವ್ ಗಾಂಧಿಯವರು ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಷಯವನ್ನ ಪ್ರಸ್ತಾವನೆ ಇಟ್ಟಾಗ ಅಂಗೀಕಾರ ಮಾಡಿದರು. ಅಬ್ದುಲ್ ನಜೀರ್ ಸಾಬ್ರವರು ಬಹಳಷ್ಟು ದೀರ್ಘಕಾಲ ಯೋಚಿಸಿ ಈ 3 ಹಂತದ ಚುನಾವಣೆಗಳಲ್ಲಿ ಸ್ಥಳೀಯ ಪ್ರಜೆಗಳೇ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಮಾಡಿದ ಯೋಜನೆಗೆ ಅವರು ಅಂಗೀಕರಿಸಿದ್ರು. ಎಂಥ ದೊಡ್ಡ ಮಹತ್ತರವಾದ ಯೋಜನೆ ಅದು ಅನ್ನೋದನ್ನ ನಿಮ್ಮ ಗಮನಕ್ಕೆ ತಂದೆ. ಇತ್ತೀಚೆಗೆ ಈಗ ರಾಜಕೀಯದ ಒಂದು ಅಧಿಕಾರ ಅವಕಾಶ ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ತಲೆ ಬಿಸಿ ಮಾಡಿಕೊಳ್ಳುವಂಥ ವಾತಾವರಣಗಳನ್ನೇ ನಾವು ನೋಡ್ತಾ ಇದ್ದೀವಿ. ಪಕ್ಷ ಯಾವುದೇ ಇರಲಿ, ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯದ ವಿಧಾನಸೌಧದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಸರ್ ಅವರು, ಮಾಜಿ ಸಚಿವರು ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿರೋದು ತುಂಬ ನಮಗೆಲ್ಲ ಸಂತೋಷ ಮಾಡಿದೆ. ಅವರ ಜವಾಬ್ದಾರಿ ಬಗ್ಗೆ ನಮಗೆ ಗೊತ್ತಿದೆ. ಆ ಕಾರಣ ನಾವು ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೇನೆ. ಇದು ಈ ವಿಷಯ ಪರಿಷತ್ತಿನಲ್ಲೂ ಕೂಡ ಅಲ್ಲಿ ಗಂಭೀರವಾಗಿ ಚರ್ಚೆ ಆಗಬೇಕಾಗಿದೆ. ಆ ಕಾರಣ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ಇವತ್ತು ನಾವು ಅವರು ಭೇಟಿನೇ ಮಾಡಿಲ್ಲ, ಫೋನನ್ನು ಕೂಡ ಮಾತಾಡಿಲ್ಲ. ಅಶೋಕನವರೇ ಬಹುಶಃ ಹೇಳಿದ್ದಾರೆ, ತತ್ಕ್ಷಣನೇ ಅವರು ಸ್ಪಂದಿಸಿ ಹೌದು ಇದು ಬಹಳ ಗಂಭೀರವಾದ ವಿಷಯ, ನಾನು ಕೂಡ ಬರ್ತೀನಿ ಅಂತೇಳಿ ಸ್ವಯಂ ಅವರೇ ಇಚ್ಛೆ ಪಟ್ಟು ನಮ್ಮ ಗ್ರಾಮಕ್ಕೆ ಬಂದಿರೋದು ಇನ್ನೂ ತುಂಬಾ ದೊಡ್ಡ ಸಂತೋಷ. ಹಾಗಾಗಿ ಅವರಿಗೂ ಸ್ವಾಗತ. ಹಾಗೆ ನಮ್ಮ ಮದ್ದೂರು ತಾಲೂಕಿನ ಶಾಸಕರು ಮಾಜಿ ಸಚಿವರು ಆದಂತ ಹಿರಿಯರು ಆದಂತ ತಮ್ಮಣ್ಣ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ಮೊನ್ನೆನೂ ಬಂದಿದ್ರು. ಮತ್ತೆ ನನಗೆ ದೂರವಾಣಿ ಮೂಲಕ 2-3 ಬಾರಿ ಏನಾಯ್ತಮ್ಮ ಏನು ಅಂತಲೂ ಕೂಡ ಕೇಳಿದ್ರು. ಹಾಗಾಗಿ ಅವರು ಬಂದಿರೋದು ಈ ಸಭೆಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಸ್ವಾಗತ. ಸ್ವಾಮಿಯಣ್ಣವರಂತೂ ಮೊದಲಿಗೆ ಈ ವಿಷಯ ಪ್ರಾರಂಭಿಸಿದಾಗ ಪ್ರಥಮವಾಗಿ ದೂರವಾಣಿಗೆ ಒಂದು ಸಲಹೆ ಕೊಟ್ಟರು. ಅಕ್ಕ, ಈಗ ನೋಡಿ ಇದು ನೀವು ತಿಳ್ಕೊಂಡಷ್ಟು ಸುಲಭ ಅಲ್ಲ, ಪಾದಯಾತ್ರೆ ಹೊರಟ್ಬಿಡೋಣ, ಎಲ್ಲ ಹಳ್ಳಿಗೂ ಸುದ್ದಿ ಕೊಟ್ಬಿಡಿ ಅಕ್ಕ, DC ಕಚೇರಿ ಹತ್ರ ಹೋಗ್ಬಿಡೋಣ, CEO ಆಫೀಸ್ಗೆ ಹೋಗೋಣ, ಇಲ್ಲಾಂದ್ರೆ ಇದು ಸಮಸ್ಯೆ ಗಂಭೀರ ಆಗುತ್ತೆ ಅಂತ ಹೇಳಿದ್ರು. ಅವತ್ತಿನ ಸಂದರ್ಭ ನಮ್ದು ಅಮ್ಯೂಸ್ಮೆಂಟ್ ಪಾರ್ಕ್ ಕಾವೇರಿ ಆರ್ತಿದ್ದು ದೊಡ್ಡ ಹೋರಾಟ, ಈ ಕಡೆ ನೀರು ಬಿಡೋ ಹೋರಾಟ, ಆ ಕಡೆ ಕಟ್ಟೆ ತುಂಬಿತು, ಏನೇನೋ ಸಮಸ್ಯೆಗಳು. ಹಾಗಾಗಿ ಆ ಸಂದರ್ಭ ಸ್ವಲ್ಪ ಸೂಕ್ಷ್ಮದಲ್ಲಿ ಮುಂದೂಡ್ತು. ಆ ಘಟನೆಯನ್ನ ನಾವು ಒಪ್ಕೊಳ್ತೀವಿ. ಯಾವಾಗಲೂ ಹೋರಾಟಗಾರರು, ಚಿಂತಕರು, ಸಮಾಜಮುಖಿಯಾಗಿ ಯೋಚಿಸೋರು ನಾವು ಆ ಸೂಕ್ಷ್ಮ ಸಮಯದಲ್ಲಿ ಮಲ್ಕೊಳ್ಬಾರ್ದು. ಮೈಯೆಲ್ಲ ಕಣ್ಣಾಗಿರ್ಬೇಕು, ಕಿವಿಯಾಗಿರ್ಬೇಕು. ಸ್ವಲ್ಪ ಅಲ್ಲೊಂಚೂರು ವ್ಯತ್ಯಾಸ ಆಗಿತ್ತು, ಇವತ್ತು ಈ ಸ್ಥಿತಿ ಬಂದು ತಲುಪಿದೆ. ಇರಲಿ, ಆದ್ರೂ ಸ್ಥಳೀಯ ಶಾಸಕರು ಯಾರ ಅಭಿಪ್ರಾಯವನ್ನು ಕೇಳದೆ, ಊರಿಗೆ ಭೇಟಿ ಕೊಡದೆ ತಾವೇ ನಿರ್ಣಯ ತಕ್ಕೊಂಡು ಅಭಿವೃದ್ಧಿ ಅನ್ನುವ ಒಂದೇ ಪದದ ಹೆಸರಿನಲ್ಲಿ ಈ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆಗೋಗಿದೆ ತೀರ್ಮಾನ, ರಾಜ್ಯಪತ್ರದಲ್ಲೂ ಬಂದಿದೆ, ನಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ನಾವು ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ಬೇಕಲ್ಲ, ನಮ್ಗೆ ಹಕ್ಕಿದೆಯಲ್ಲ ಅದನ್ನ ಕೇಳೋದಕ್ಕೆ, ಹೇಳೋದಕ್ಕೆ. ಹಾಗಾಗಿ ಫೆಬ್ರವರಿ 7ನೇ ತಾರೀಕುವರೆಗೆ ಇರುವ ಪಂಚಾಯತ್ ರಾಜ್ ಅಧಿಕಾರವನ್ನ ಅಧ್ಯಕ್ಷರುಗಳು, ಸದಸ್ಯರು, ಉಪಾಧ್ಯಕ್ಷರ ಕೈಯಿಂದ ಮೊಟಕುಗೊಳಿಸಿ ಸ್ಥಳೀಯ ಪಂಚಾಯಿತಿಯನ್ನ ಲಾಗಿನ್ ಮಾಡಿಸಿ ಯಾವುದೇ ಕಾರ್ಯಕಲಾಪ ನಡೆದೇ ಇರೋ ಹಾಗೆ ಮಾಡಿ ಅಭಿವೃದ್ಧಿಯ ಹೆಸರಿನಲ್ಲಿ ಊರನ್ನ ಕೊಳ್ಳೆ ಹೊಡೆಯುವ ದರೋಡೆಕೋರ ಕೆಲಸ, ದ್ರೋಹದ ಕೆಲಸ ಮಾಡಿರುವ ಶಾಸಕರ ನಡೆಯನ್ನ ಸಂಪೂರ್ಣವಾಗಿ ನಾವು ಸಾರಸಗಟಾಗಿ ತಿರಸ್ಕಾರ ಮಾಡಿದ್ದೀವಿ. ಜನರ ಅಭಿಪ್ರಾಯ, ಜನರ ತೀರ್ಮಾನ ಸರ್ಕಾರದ ತೀರ್ಮಾನ ಆಗಬೇಕು. ಅದು ಈ ದೇಶದ ಕಾನೂನು, ಅಂಬೇಡ್ಕರ್ ಬರೆದಿರೋ ಕಾನೂನು. ಅದಕ್ಕೆ ಮಸಿ ಬಳಿಯುವ, ಅದಕ್ಕೆ ದ್ರೋಹ ಮಾಡುವ ಕೆಲಸ. ಆದ್ರಿಂದ ಪಂಚಾಯತಿ ಒಳಗೆ ಏನಾಯ್ತು, ಯಾರೇನ್ ಮಾಡಿದ್ರು ಎದ್ದು ಗಂಟೆಗಟ್ಟಲೆ ಮಾತಾಡೋದು, ಅದರಿಂದ ಪ್ರಯೋಜನ ಇಲ್ಲ. ಈಗ ಆಗೋಗಿದೆ, ಸರಿಪಡಿಸ್ಕೋಬೇಕಲ್ಲ ನಾವು.
ಶಾಸಕರು ಮಾತ್ರ ಅದನ್ನ ವಾಪಸ್ ತಕ್ಕೊಳ್ಳೋ ಅಧಿಕಾರ ಇದೆ. ಅವ್ರು ಮಾಡಲ್ಲ. ಅವ್ರು ಏನ್ ಹೇಳಿದ್ದಾರೆ, ದಿನಕ್ಕೊಂದು ಡೈಲಾಗ್ ಹೊಡಿತಾರೆ ಸರ್ ಶಾಸಕರು. ಈಗ ಕೂತಿರೋ ಅವರ ಪ್ರಜೆಗಳ ಹಕ್ಕನ್ನ ನೋಡಕ್ ಬರಲ್ಲ, ಕೇಳಕ್ ಬರಲ್ಲ. ನಾನು ಯಾರಿಗೂ ಅಂಜಲ್ಲ, ಯಾರಿಗೂ ಬಗ್ಗಲ್ಲ, ಯಾರ ಮೇಲೆ ಮಾತಾಡ್ತಾರೆ. ಅಲ್ಲಪ್ಪ, ನಾವು ಶಾಸಕರಿಗೆ ನಾವೇನು ಅಂಜಲ್ಲ ಬಗ್ಗಲ್ಲ ಅಂತ ಕೂಗ್ಬೇಕಾ? ಇನ್ನೊಂಚೂರು ಗಂಟ್ಲೊಣಗಿಸ್ಕೋಬೇಕಾ? ಬಗ್ಗದು, ಅಂಜದು, ಪಗ್ಸದು ಹೋರಾಟಕ್ಕೆ ಗೊತ್ತಿದೆ, ಮಾಡಿ ತೋರಿಸಿದೀವಿ. ಕರ್ನಾಟಕ ಸರ್ಕಾರನೇ ಉರುಳಿಸಿದೀವಿ, ಸರ್ಕಾರನ ಕಟ್ಟಿದೀವಿ. ಸರ್ಕಾರವೇ ಗೆಜ್ಜಲಗೆರೆ ಆದಿ ಬೀದಿನಲ್ಲಿ ನಿಂತು ಕೈ ಮುಗಿದು ಗೌರವಿಸಿ ಹೋಗಿರುವ ದಾಖಲೆ ಗೆಜ್ಜಲಗೆರೆಗಿದೆ. ಇದೇ ಬಸವರಾಜ ಬೊಮ್ಮಾಯಿ ಅವರು, ನಾವು ಹೋಗ್ತಿದ್ದವರು, ನಮ್ಮ SP ಅವ್ರಿಗೆ ಫೋನ್ ಮಾಡಿದೆ, ನಮ್ಮ SI ಅವ್ರಿಗೆ ಹೇಳಿದ್ರು, 3-4 ನಿಮಿಷಗಳ ಕಾರ್ ಬಂದ್ಬಿಡ್ತು, ನಿಲ್ಸಿದ್ರು, ಮಾತು ಕೊಟ್ಟರು, ಮೈ ಶುಗರ್ ಕಂಪ್ನಿ ಉಳ್ಕೊಳ್ತು. ಅದೇ ರೀತಿ ನಮ್ಮ ಬೇಕಾದಷ್ಟು ಹೋರಾಟ ಸರ್, ತೋಟಗಾರಿಕೆ ಇಲಾಖೆ ಹೋರಾಟ 5 ನಿಮಿಷ ಸಕ್ಸಸ್ ಆಯ್ತು. ಅದೆಲ್ಲವೂ ಹೋಗ್ಲಿ, ಪಂಚಾಯತ್ ರಾಜ್ ವ್ಯವಸ್ಥೆಗೇನೆ ಕಿತ್ತಾಕ ಕೆಲಸ ಇದೆಲ್ಲ ಒಪ್ಪಲ್ಲ. ನಮ್ಮ ಭೂಮಿಗೆ ಏನ್ ಜಾಸ್ತಿ ಆಗ್ಬೇಕಾಗಿಲ್ಲ, ದುಡ್ಡು ನಾವೇನ್ ಮಾರ್ಕೊಳ್ಳಲ್ಲ, ಚೂರು ಪಾರು ಇದೆ. ನಮ್ಮ ಮಕ್ಳಿಗೋ ಮರಿಗೋ ಅವ್ರ ತಾತನ ಹೆಸರೆಲ್ಲ ಉಳಿಸ್ಕೊತೀವಿ. ಆಮೇಲೆ ನಮ್ಗೆ ಯಾವ ಕೈಗಾರಿಕೆನೂ ಬೇಕಾಗಿಲ್ಲ. ನಮ್ಮೂರಲ್ಲಿರೋ ಕೈಗಾರಿಕೆಗಳ ತೆರಿಗೆನೆ 2 ಕೋಟಿ ಬರುತ್ತೆ, ನಮ್ಗೆ ಸಾಕು. ಅದನ್ನು ಮೀರಿ ಶಾಸಕರು ಅನುದಾನ ಕೊಡ್ಲಿ, ಅವರ ಅನುದಾನನೂ ನಮಗ್ ಕೊಡ್ಲಿ, ಸಾಕು. ನಮ್ಮ ಗ್ರಾಮದ ತೆರಿಗೆಯನ್ನ ನಾವೇ ಬಳಸ್ಕೊತೀವಿ ಸರ್. ಮದ್ದೂರು ಕೊಡಕ್ ರೆಡಿ ಇಲ್ಲ. ಮದ್ದೂರಿಗೆ ಅವರು ಇನ್ನೂ 10,000 ಕೋಟಿ ತಗೊಂಡು ಬರಲಿ, ಸ್ವಚ್ಛತೆ ಮಾಡಲಿ, ಅಭಿವೃದ್ಧಿ ಮಾಡಲಿ, ಚಿಂತೆ ಇಲ್ಲ. ಹಾಗಾಗಿ ನಮಗೆ ಹೆಚ್ಚಿನ ಮಾತಿಗೆ ಅವಕಾಶ ಮಾಡಿಕೊಡ್ತೀವಿ. ಒಂದು ನಿರ್ಣಯಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಸರ್. ನಾವು ನಿರಂತರವಾಗಿ ನಮ್ಮ ಗ್ರಾಮ, ಅಕ್ಕಪಕ್ಕ ಗ್ರಾಮ, ಸಾರ್ವಜನಿಕರು, ಸಂಘಟನೆಗಳು, ಹೋರಾಟಗಾರರು, ಪಕ್ಷಾತೀತವಾದಂಥ ವ್ಯಕ್ತಿಗಳು, ಸಾಹಿತಿಗಳು ಎಲ್ಲರೂ ಬರ್ತಾ ಇದ್ದಾರೆ ಹೋರಾಟಕ್ಕೆ. ಎಲ್ಲರೂ ನಮಗೆ ಬೆಂಬಲಿಸ್ತಾ ಇದ್ದಾರೆ. ಆದರೆ ನಮಗೆ ಕೆಲಸ ಆಗಬೇಕಾಗಿರೋದು ತಮ್ಮಿಂದ. ವಿಧಾನಸೌಧದೊಳಗೆ, ವಿಧಾನ ಪರಿಷತ್ತೊಳಗೆ ನಮಗೆ ಚರ್ಚೆ ಆಗಬೇಕಾಗಿದೆ. ವಾಪಸ್ ಅದು ಕ್ಯಾಬಿನೆಟ್ಟಿಂದ ಹಿಂದಕ್ಕೆ ಬರಬೇಕಾಗಿದೆ. ಆ ನಿಲುವನ್ನ ತಗೊಳ್ಬೇಕಾದ್ರೆ ತಾವು ದನಿ ಎತ್ತಬೇಕಾಗಿದೆ. ಆ ಕಾರಣ ನಿಮ್ಮ ಸಹಾಯವನ್ನ ನಾವು ಕೇಳ್ತಾ ಇದ್ದೀವಿ. ಇದು ನಿಮ್ಮ ಕರ್ತವ್ಯ ಕೂಡ. ಗೆಜ್ಜಲಗೆರೆ ಗ್ರಾಮದ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿರುವಂತ ತಾವುಗಳು ಈ ಪಂಚಾಯಿತಿಯನ್ನ ಉಳಿಸಿಕೊಡುವ ಮೂಲಕ ಹೊಸ ಇತಿಹಾಸವನ್ನ ಈ ಕರ್ನಾಟಕದಲ್ಲಿ ಸೃಷ್ಟಿಸಬೇಕು. ಈ ತರ ತಕ್ಕೊಳ್ಳುವ ನಿರ್ಣಯಗಳನ್ನ ಶಾಸಕರುಗಳು ಅಭಿವೃದ್ಧಿ ಅಂದ್ರೆ ಸರ್ ನಾವೇನಂತೀವಿ ಬೇಡ ಅಂತೀವಾ? ಉದಯ್ ಅವರಿಗೆ ನಾವು ಈಗಲೂ ಹೇಳ್ತಾ ಇದ್ದೀವಿ, ಆಯ್ತಪ್ಪ ನೀವು ಸೇರಿಸ್ಬಿಟ್ರಿ, ಆಯ್ತು ಬಿಡಿ, ನಾವು ಹೇಳ್ತಾ ಇದ್ದೀವಲ್ಲ ವಾಪಸ್ ತೆಗ್ಸಿ, ಈ ಗೌರವ ನಿಮಗೆ ಸೇರ್ಕೊಳ್ಳಿ. ಒಪ್ಪಲ್ಲ, ಮಂಡು ಹಠ, ಬೇಜವಾಬ್ದಾರಿ ಮಾತುಗಳಲ್ಲಿ ಇಡ್ತಾ ಇಲ್ಲ. ಅದಕ್ಕೆ ಅವರೆಲ್ಲ ನಡವಳಿಕೆಯನ್ನು ಧಿಕ್ಕರಿಸಿ ನಾವು ಉತ್ತರವನ್ನ ಹೋರಾಟದ ಮೂಲಕನೇ ಕೊಡ್ತೀವಿ. ನಮ್ಮ ಚಟುವಟಿಕೆ ಮೂಲಕನೇ ಉತ್ತರ ಕೊಡ್ತಾ ಇರ್ತೀವಿ. ಇಲ್ಲ ಕೋರ್ಟಿನಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಹೋಗಿದ್ದೀವಿ, ಮಧ್ಯಂತರ ಆದೇಶ ಸಿಗಬೇಕು, ಡೇಟ್ ಹತ್ತಿರದಲ್ಲೇ ಇದೆ ಕೋರ್ಟು, ಅದು ಯಾವಾಗ ಬೇಕಾದ್ರೂ ಹೇಳ್ಬೋದು, ಮುಂದೂಡ್ತಾ ಇರಬಹುದು. ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಇವರು ಹೋಗಿ ದಾಖಲೆ ಕೊಟ್ಟಿಲ್ಲ, ಹೇಗೆ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಡೋಕ್ಕಾಗುತ್ತೆ? ಎಂಟ್ರಿ ಮಾಡಿದ್ರೆ ಹೇಗೆ ಮಾಡೋಕ್ಕಾಗುತ್ತೆ? ಅಂಥದ್ದೊಂದು ಜವಾಬ್ದಾರಿ ಇರೋದಾದ್ರೆ ಸೇರಿಸಿದ ವ್ಯಕ್ತಿ ಸ್ಟೇಟ್ಮೆಂಟ್ಸ್ ಕೊಡಬೇಕಪ್ಪ, ದಾಖಲೆ ಕೊಡಬೇಕು. ಕಾನೂನಾತ್ಮಕವಾಗಿಯೂ ಕಾಯ್ತೀವಿ, ನಾವು ಹೋರಾಟನೂ ಮಾಡ್ತಾ ಇರ್ತೀವಿ. ಆದರೆ ಅಂತಿಮ ತಮ್ಮದೇ ಚುನಾಯಿತರಾಗೇನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾವು ಅವರನ್ನೂ ಭೇಟಿ ಮಾಡಿದ್ದೀವಿ. ಉಸ್ತುವಾರಿ ಸಚಿವರನ್ನೂ ಕೂಡ ನಾವು ಕಂಡಿದ್ದೀವಿ, ಅವರು ಮಾತು ಕೊಟ್ಟಿದ್ದಾರೆ. ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಪಂಚಾಯಿತಿಗಳನ್ನು ಉಳಿಸೋದಾದ್ರೆ ಅದು ಹೊಸ ಇತಿಹಾಸ ಅಂತ ಹೇಳಿ ತಮ್ಮಗಳಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ದಯವಿಟ್ಟು ಮಾತನಾಡಿ. ಗೊರವನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ 4 ದಿವಸದಿಂದ ಧರಣಿ ಶುರುವಾಗಿತ್ತು. ಇವತ್ತವರು ಕಾಂಪೌಂಡಿಗೆ ಬೀಗ ಹಾಕಿ, ಗೇಟ್ಗೆ ಬಾಗಿಲಿಗೆ ಬೀಗ ಹಾಕಿ, ಆಚೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇಲ್ಲಿ ಮಾಡಬಾರ್ದಂತ ಹೇಳಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ಜವಾಬ್ದಾರಿತ ವ್ಯಕ್ತಿಗಳು ಆ ಸ್ಥಳಕ್ಕೆ ಹೋಗುವ ಮೊದಲು ತಮ್ಮ ಮೂಲಕ ಸರ್, ನಾನು ಹೇಳ್ತಾ ಇದ್ದೀನಿ ಸರ್, DSP ಸರ್, ನಮ್ಮ SP ಸರ್ ಇದ್ದಾರೆ, ನಾವಿಲ್ಲಿಂದ ಗ್ರಾಮಕ್ಕೆ ಹೋಗುವುದರೊಳಗೆ ಬೀಗ ತೆಗೆದ್ರ ಸರಿ, ಇವ್ರು ಬಂದ್ಮೇಲೆ ಬೀಗ ತೆಗೆಯೋದಾದ್ರೆ ಎಲ್ಲರಿಗೂ ಬೀಗ ಕೊಡ್ತೇವೆ. ಹುಷಾರ್, ಈ ಎಚ್ಚರಿಕೆ ಹೇಳಿ ಇನ್ನೊಂದು 60 ನಿಮಿಷದೊಳಗೆ ನಾವು ಅಲ್ಲಿರ್ತೀವಿ. ನಮಸ್ಕಾರ.